ಮೊದಲಿಗೆ ಈ ಗ್ಯಾಸ್ ಟ್ರಬಲ್ ಬಗ್ಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಮಸ್ಯೆ ಆಗಿಬಿಟ್ಟಿದೆ ಈ ಗ್ಯಾಸ್ನಿಂದಾಗಿ. ಹಾಗಾಗಿ ಈ ಕ್ಯಾಂಟೀನ್, ಹೋಟೆಲ್ಗಳು ಜೊತೆಗೆ ಪಿಜಿಗಳು ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾವೆ. ರಾಜ್ಯದ ಯಾವ್ಯಾವ ಭಾಗದಲ್ಲಿ ಏನೇನು ಸಮಸ್ಯೆ ಇದೆ ಆಗ್ತಾ ಇದೆ ಅದನ್ನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಗದಗ KSRTC ಕ್ಯಾಂಟೀನ್ಗೆ ಈಗ ಬೀಗ ಬಿದ್ದಿದೆ. ಅದಕ್ಕೆ ಕಾರಣ ಇದೇ ಗ್ಯಾಸ್ ಟ್ರಬಲ್. ಪಂಡಿತ ಪುಟ್ಟರಾಜ ಕವಿ ಗವಾಯಿಯ ಬಸ್ ನಿಲ್ದಾಣದಲ್ಲಿ ಕ್ಯಾಂಟೀನ್ಗೆ ಬೀಗ ಬಿದ್ದಿದೆ. ಗ್ಯಾಸ್ ಪೂರೈಕೆ ಇಲ್ಲದೆ ಹೋಟೆಲ್ ಮಾಲೀಕರು ಪರದಾಡ್ತಿದ್ದಾರೆ. KSRTC ಬಸ್ ನಿಲ್ದಾಣದಲ್ಲೂ ಕೂಡ ಊಟ ತಿಂಡಿಗೆ ಜನರು ಕಷ್ಟಪಡ್ತಾ ಇದ್ದಾರೆ. ಇದರಿಂದಾಗಿ ಮಾಲೀಕರಿಗಂತೂ ಭಾರಿ ಪ್ರಮಾಣದ ನಷ್ಟ. 18 ಜನ ಕಾರ್ಮಿಕರು, ಮಾಲೀಕರು, ಅದಲ್ಲದೆ ಕರೆಂಟ್ ಬಿಲ್ಲು ದಿನಕ್ಕೆ 16,000 ಎಲ್ಲವೂ ಲಾಸ್. 18 ಜನ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಸಂಬಳ ಕೊಡಬೇಕಲ್ವಾ, ಕರೆಂಟ್ ಉಪಯೋಗಿಸ್ತಾರಲ್ವಾ, ಕರೆಂಟ್ ಬಿಲ್ ಕಟ್ಟಬೇಕು. ಹಂಗೊಲಿಸ್ಕೊಂಡ್ರೆ ಅಡುಗೆನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ 18 ಜನ ಕಾರ್ಮಿಕರಿಗೂ ಸಂಬಳ ಕೊಡಬೇಕು, ಕರೆಂಟ್ ಬಿಲ್ಲು ಸುಮ್ಮನೆ ಕಟ್ಟಲೇಬೇಕಲ್ಲ, ದಿನಕ್ಕೆ 16,000 ರೂಪಾಯಿ ಲಾಸ್ ಆಗ್ತಾ ಇದೆ ನಮಗೆ ಅಂಥೇಳಿ ಹೋಟೆಲ್ ಮಾಲೀಕರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇದು ಗದಗ ಜಿಲ್ಲೆಯ ಚಿತ್ರಣ. ಇದು ಗದಗ KSRTC ಬಸ್ ನಿಲ್ದಾಣದ ಕ್ಯಾಂಟೀನ್ನಲ್ಲಿ ಈ ರೀತಿಯ ಸಮಸ್ಯೆ ಆಗಿದೆ. ಅಲ್ಲೇ